श्रीकैलासमठाधीशम् तिरुचिस्वामियतीश्वरम् भावातीतं भवहरं वन्देऽहं परमं गुरुं साधुप्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये। अम्बा शाम्भवी चन्द्रमौलिरमलापर्णा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपा परदेवता भगवती श्रीराजराजेश्वरी। ನಮ್ಮ ಪವಿತ್ರವಾದ ಭಾರತ ಭೂಮಿಯಲ್ಲಿ ಆಚರಿಸಲ್ಪಡುವ ಅನೇಕ ಹಬ್ಬಗಳಲ್ಲಿ ಈ ದಸರಾ ನವರಾತ್ರಿ ಹಬ್ಬಕ್ಕೆ ಅತ್ಯಧಿಕವಾದ ಮಹತ್ವ ಇದೆ. ಬೇರೆ ಎಲ್ಲ ಸ್ವರೂಪಗಳಿಗೆ ದೇವರು ಅನೇಕ ರೂಪಗಳನ್ನು ತಗೊಂಡಿದ್ದಾರೆ. ಅದರಲ್ಲಿ ರಾಮರಾಗಿ ಬಂದಿದ್ದಾರೆ, ಕೃಷ್ಣನಾಗಿ ಬಂದಿದ್ದಾರೆ, ಶಿವನಾಗಿ ತೋರಿದ್ದಾರೆ, ದೇವಿಯಾಗಿಯೂ ತೋರಿದ್ದಾರೆ. ಬೇರೆ ಎಲ್ಲ ದೇವರ ರೂಪಗಳಿಗೆ ಒಂದೊಂದು ದಿನ ಇರಬಹುದು. ಶಿವರಾತ್ರಿ ಒಂದು ರಾತ್ರಿ, ಕೃಷ್ಣನ ಜನ್ಮ ಜನ್ಮಾಷ್ಟಮಿ, ಶ್ರೀರಾಮರ ಜನ್ಮ ರಾಮನವಮಿ. ಆದರೆ ದೇವಿ ಮಾತ್ರ ನೋಡಿ ನವರಾತ್ರಿ. ಯು ಸಿ ದ ಸ್ಪೆಷಾಲಿಟಿ ಆಫ್ ದೇವಿ. ದಿ ಅದರ್ ಫಾರ್ಮ್ಸ್ ಆಫ್ ಪರಮಾತ್ಮ ಹ್ಯಾಸ್ ಬೀನ್ ಅಟ್ರಿಬ್ಯೂಟೆಡ್ ವಿತ್ ಒನ್ ಡೇ, ಬಟ್ ಫಾರ್ ದೇವಿ ವಿ ಹ್ಯಾವ್ ನವರಾತ್ರಿ ಅಂಡ್ 4 ನವರಾತ್ರಿ. This is the Sharan Navaratri, we have the Vasanta Navaratri, we have the Gupta Navaratris, 2 Gupta Navaratris also. This is an indication of the speciality of the form of Devi. ಈ ದೇವಿ ಎಂಬ ತಾಯಿ ರೂಪವನ್ನು ಧರಿಸಿದ ಪರಮಾತ್ಮನಿಗೆ ಮಹತ್ವ ಜಾಸ್ತಿ. ಬೇರೆ ದಿವಸಗಳಲ್ಲಿ ನಾವು ಉಪವಾಸವನ್ನು ಮಾಡಬಹುದಾದ್ರೆ 9 ದಿವಸ ಉಪವಾಸ ಮಾಡಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿ ಕೂಡ ಉಪವಾಸ ಮಾಡೋದಿದ್ದಾರೆ. ಸೊ ಪರಮಾತ್ಮ ಬಂದು ಈ ಲೋಕದ ಕಲ್ಯಾಣಕ್ಕೋಸ್ಕರ ಅನೇಕ ರೂಪಗಳನ್ನು ಧರಿಸಿದ್ದಾರೆ. ಆದರೆ ತಾಯಿಯ ರೂಪವನ್ನು ಧರಿಸಿದಾಗ ಲೀಲೆಗಳು ತುಂಬಾ ದೊಡ್ಡ ದೊಡ್ಡ ಲೀಲೆಗಳನ್ನು ಮಾಡಿದ್ದಾರೆ. ಸೊ ವೆನ್ ಪರಮಾತ್ಮ ಅಡಾರ್ನ್ಡ್ ದ ಫಾರ್ಮ್ ಆಫ್ ದೇವಿ, ಮದರ್ ಡಿವೈನ್, ದೆನ್ ದ ನಂಬರ್ ಆಫ್ ಲೀಲಾಸ್, ಶಕ್ತಿ ಸ್ವರೂಪಿಣಿಯಾಗಿ ಬಂದಾಗ ಎಲ್ಲರಿಗೂ ಬೇಕಾದ ವಿಷಯವೇ ಶಕ್ತಿ. ಎಲ್ಲವೂ ಶಕ್ತಿಯಿಂದಲೇ ನಡೀತಾ ಇರೋದು. ಪ್ರಪಂಚದಲ್ಲಿ ನಡೀತಾ ಇರೋದು ಎಲ್ಲವೂ ಕೂಡ ಶಕ್ತಿಯಿಂದಲೇ ನಡೀತಾ ಇರೋದು. ಆ ಶಕ್ತಿ ಸ್ವರೂಪಿಣಿನೇ ದೇವಿ. ಈ ಶಕ್ತಿ ನಮ್ಮಲ್ಲೆಲ್ಲರೂ ಇದೆ. ಈ ಶಕ್ತಿಯನ್ನು ನಾವು ಜಾಗೃತ ಮಾಡಬೇಕಾಗಿದೆ. ದ ಪವರ್ ಇಸ್ ಆಲ್ ಅವೈಲಬಲ್ ಇನ್ ಆಲ್ ಆಫ್ ಅಸ್. ಒಂದು ಮ್ಯಾಚ್ ಬಾಕ್ಸ್ ತಗೊಂಡ್ರೆ, ಬೆಂಕಿ ಪಟ್ನ ತಗೊಂಡ್ರೆ ಅದರಲ್ಲಿ ಕಡ್ಡಿ ಇದೆ, ಕಡ್ಡಿನೂ ಇದೆ, ಅದರಲ್ಲಿ ಔಷಧಿನೂ ಹಚ್ಚಿದೆ, ಬೆಂಕಿ ಪಟ್ನ ಹೊರಗಡೆನೂ ಔಷಧಿ ಹಚ್ಚಿದೆ. ಆದ್ರೆ ನಾವು ಅದನ್ನ ಕಡ್ಡಿ ತೆಗಿಬೇಕು ಮತ್ತು ಹಚ್ಚಬೇಕಾಗತ್ತೆ, ಆಗ್ಲೇ ಬೆಂಕಿ ಬರುತ್ತೆ. You take a match box, inside there are matchsticks along with the medication, or what you call as the chemical is already there. But until you take the stick and then strike the match, fire will not appear. Similarly, we all have been endowed, we all have been bestowed, given power. ನಮ್ಮೆಲ್ಲರಿಗೂ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ಆದರೆ ಈ ಶಕ್ತಿಯನ್ನು ಜಾಗೃತಗೊಳಿಸೋಕೆ ವಿದ್ಯೆ ಬೇಕಾಗಿದೆ. We need knowledge in order to awaken this Shakti in all of us. ಒಬ್ಬ ಯೋಗಿ ಯಾರು? ತುಂಬಾ ಶಿಸ್ತಿನಿಂದ, ಕ್ರಮಬದ್ಧವಾದ ಪದ್ಧತಿಗಳಿಂದ ತಮ್ಮಲ್ಲಿರುವ ಶಕ್ತಿಯನ್ನು ಜಾಗೃತಗೊಳಿಸುವವನೇ ಯೋಗಿ. ಅದೇ ರೀತಿಯಾಗಿ ನಮ್ಮ ಆಗಮ ಮತ್ತು ವೇದಶಾಸ್ತ್ರಗಳು, ವೇದಾಗಮ ಶಾಸ್ತ್ರಗಳು ನಮಗೆ ಎಲ್ಲರಿಗೂ ಒಳ್ಳೆಯದಾಗುವ ಹಾಗೆ ಈ ಲೋಕದಲ್ಲಿಯೇ ಒಂದು ಶಕ್ತಿಯನ್ನು ಜಾಗೃತ ಮಾಡುವ ಪದ್ಧತಿಯೇ ಈ ಹೋಮ. ಲೋಕಕ್ಕೆಲ್ಲ ಒಳ್ಳೇದಾಗಬೇಕು. ನೀವು ಕೇಳಿರ್ತೀರ ಲೋಕಕ್ಷೇಮ ಎಂಬ ಶಬ್ದವನ್ನು ಕೇಳಿದ. ಹ್ಯಾವ್ ಯು ಹರ್ಡ್ ದ ವರ್ಡ್ ವೆಲ್ಫೇರ್ ಆಫ್ ದ ವರ್ಲ್ಡ್? ಜಗತ್ತಿನ ಜಗತ್ತೆಲ್ಲ ಒಳ್ಳೇದಾಗಿರ್ಬೇಕು. ನಮಗೆ ಒಳ್ಳೇದಂದ್ರೆ ಏನಪ್ಪ? ನಾವು ಆರೋಗ್ಯವಂತರಾಗಿರ್ಬೇಕು. ವಿ ಹ್ಯಾವ್ ಟು ಬಿ ಹೆಲ್ದಿ. ವಿ ರಿಕ್ವೈರ್ ಸಮ್ ಅಮೌಂಟ್ ಆಫ್ ಮನಿ ಆಲ್ಸೋ, ವೆಲ್ದಿ, ಅಂಡ್ ವಿ ರಿಕ್ವೈರ್ ಸಮ್ ಗುಡ್ ರಿಲೇಶನ್ಶಿಪ್ಸ್ ಆಲ್ಸೋ. ಅದರ್ವೈಸ್ ವಾಟ್ ಇಸ್ ಲೈಫ್?
ಆರೋಗ್ಯ ಇಲ್ಲದೆ ಬಾಳ ಚೆನ್ನಾಗಿರುತ್ತಾ? ಸ್ವಲ್ಪ ಹಣ ಸಂಪತ್ತು ಇಲ್ಲದೆ ಅವ್ರು ಬಾಳ ಚೆನ್ನಾಗಿರುತ್ತ? ಬಡತನ ಬೇಗ ಯಾರಿಗಾರು ಇಲ್ಲ. ಹಣನೂ ಇದೆ, ಆರೋಗ್ಯ ಇದೆ, ಆದ್ರೆ ಸಂಬಂಧನೇ ಇಲ್ಲ, ಯಾರು ನಮ್ಮನ್ನು ನೋಡಿ ಮಾತಾಡ್ಸೋದಿಲ್ಲ, ಚೆನ್ನಾಗಿರುತ್ತೆ ಜೀವನ. ಪ್ರೀತಿನೂ ಬೇಕಲ್ಲ. ಸೊ ದೀಸ್ ತ್ರೀ ಥಿಂಗ್ಸ್ ಆರ್ ರಿಕ್ವೈರ್ಡ್ ಬೈ ಎವ್ರಿಬಡಿ, ಬಟ್ ಇಟ್ ಇಸ್ ಡಿಫಿಕಲ್ಟ್ ಫಾರ್ ಎವ್ರಿಬಡಿ ಟು ಹ್ಯಾವ್ ಇಟ್ ಬಿಕಾಸ್ ದೇ ಆರ್ ನಾಟ್ ಅವೇಕನ್ ದ ಶಕ್ತಿ. ಅದನ್ನ ಮಾಡೋದೇ ಈ ಹೋಮ ಎಂಬುದು. ನೀವು ಭಗವದ್ಗೀತೆಯನ್ನು ಯಾರಾದ್ರೂ ಓದಿದ್ರೆ ಅದರ 4ನೇ ಅಧ್ಯಾಯದಲ್ಲಿ ಇನ್ ದ 4th ಚಾಪ್ಟರ್ ಆಫ್ ದ ಭಗವದ್ಗೀತಾ, ಶ್ರೀಕೃಷ್ಣ ಪರಮಾತ್ಮ ಕ್ಲಿಯರ್ಲಿ ಮೆನ್ಷನ್ಸ್ ದ ಮೀನಿಂಗ್ ಆಫ್ ದ ವರ್ಡ್ ಯಜ್ಞ. ಅಂಡ್ ವಾಟ್ ಇಸ್ ಯಜ್ಞ? ಈ ಯಜ್ಞ ಎಂಬ ಶಬ್ದ ಏನ್ ಅರ್ಥ? ಇದು ನಾವು ಚಂಡಿ ಯಾಗ, ಯಾಗ, ಯಜ್ಞ, ಹೋಮ 3 ಪದವನ್ನು ಕೇಳಿರ್ತೀರಲ್ಲ ನೀವು. ಯಾಗ, ಯಜ್ಞ, ಹೋಮ, ಪೂಜೆ ಎಂಬುದನ್ನು ಕೂಡ ಕೇಳಿರ್ತೀರಿ. ಈ ಯಾಗ ಮತ್ತು ಯಜ್ಞ ಒಂದೇ ಅರ್ಥ ಇರುತ್ತೆ. ಏನಪ್ಪಾ ಎರಡು ಅಂತ ಹೇಳಿದ್ರೆ, ಎಲ್ಲಿ ಪರಮಾತ್ಮನ ಆರಾಧನೆ ನಡೆಯುತ್ತೋ, ವೇರ್ ಎವರ್ ವಿ ವರ್ಷಿಪ್ ಪರಮಾತ್ಮ, ಅಲ್ಲಿ ಯಜ್ಞ ನಡೀತಾ ಇದೆ. ಎಲ್ಲಿ ಒಳ್ಳೆ ಜನಗಳು ಸೇರ್ತಾರೋ ಅಲ್ಲಿ ಯಜ್ಞ ನಡೀತಾ ಇದೆ. ಎಲ್ಲಿ ದಾನ ನಡೀತಾ ಇದೆಯೋ, ವಸತಿ ಉಳ್ಳವರು, ಸಿರಿತನ ಉಳ್ಳವರು ಇನ್ನೊಬ್ಬರಿಗೆ ಸ್ವಲ್ಪ ದಾನವನ್ನು ಮಾಡಿ ಅವ್ರಿಗೆ ವಸತಿಯನ್ನು ಮಾಡುವುದು ಯಜ್ಞ ನಡೀತಾ ಇದೆ. ಎಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆಯೋ ಅಲ್ಲಿ ಯಜ್ಞ ನಡೀತಾ ಇದೆ. ವೇರ್ ದೇರ್ ಇಸ್ ನಾಲೆಜ್ ಬೀಯಿಂಗ್ ಗಿವನ್ ಅಂಡ್ ರಿಸೀವ್, ದಟ್ ಇಸ್ ಯಜ್ಞ ಗೋಯಿಂಗ್ ಆನ್. ಸೊ ಯಜ್ಞ ಎಂಬುದು ಪವಿತ್ರವಾದ ಕಾರ್ಯ. ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರೋ ವೆರಿ ಗುಡ್ ಆಕ್ಟಿವಿಟೀಸ್ ಕಾಲ್ಡ್ ಅಸ್ ಯಜ್ಞ. ಯಾಗ ಅಂದ್ರೂ ಕೂಡ ಅದೇನೆ. ಬಟ್ ಹೋಮ ಅಂದ್ರೆ ಆ ಯಜ್ಞದ ಒಂದು ಭಾಗ, ಎಲ್ಲಿ ನಾವು ಬೆಂಕಿಯಲ್ಲಿ ಆಹುತಿಯನ್ನು ಕೊಡ್ತೇವೆ. ಅಗ್ನಿ ದೇವರ ಮೂಲಕವಾಗಿ ಈ ಪ್ರಪಂಚದಲ್ಲಿರುವ ಪ್ರಕೃತಿಯಲ್ಲಿರುವ ಶಕ್ತಿಗಳಿಗೆಲ್ಲವೂ ನಾವು ಒಳ್ಳೆ ಶಕ್ತಿಯನ್ನು ತುಂಬುತ್ತೇವೆ. ವಿ ಕೀಪ್ ಆನ್ ರಿಪ್ಲೆನಿಶಿಂಗ್. ಇಟ್ಸ್ ಲೈಕ್ ರೀಚಾರ್ಜ್ ಟು ದಿ ಪ್ರಕೃತಿ. ಯಜ್ಞ ಬಂದು ಚಾರ್ಜ್ ಮಾಡೋದು, ಪ್ರಕೃತಿಯನ್ನು ಚಾರ್ಜ್ ಮಾಡೋದು, ಸಮಾಧಾನವಾಗಿ ನಮಗೆ ಒಳ್ಳೆ ಬಾಳನ್ನು ಕೊಡಬೇಕು. ಸರಿಯಾದ ಕಾಲದ ಕಾಲೇ ವರ್ಷತು ಪರ್ಜನ್ಯ. ಕೊನೆಯಲ್ಲಿ ನೀವು ಕೇಳ್ತೀರಾ, ಯಾವುದೇ ಯಾಗ ಆದ ನಂತರ ಆಶೀರ್ವಚನ ಹೇಳ್ತಾರೆ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ. ಸ್ವಸ್ತಿ ಎಂಬ ಶಬ್ದಕ್ಕೆ ಶುಭ, ಮಂಗಳ. ಸ್ವಸ್ತಿ ಮೀನ್ಸ್ ಶುಭ ಅವ್ರ ಮಂಗಳ, ಎಲ್ಲರಿಗೂ ಒಳ್ಳೇದಾಗಲಿ. ಸ್ವಸ್ತಿ ಪ್ರಜಾಭ್ಯ, ಪ್ರಜೆಗಳಿಗೆಲ್ಲ ಒಳ್ಳೇದಾಗಲಿ. ಪ್ರಜಾ ಮೀನ್ಸ್ ಯಾರು ಈ ಲೋಕದಲ್ಲಿ ಒಂದು ದೇಶದಲ್ಲಿ ಬಾಳ್ತಾ ಇರೋವಲ್ಲ ಪ್ರಜೆಗಳು, ಅವ್ರು ಎಲ್ಲರೂ ಒಳ್ಳೇದಾಗಲಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಶಾ. ನ್ಯಾಯವಾದ ಮಾರ್ಗದಲ್ಲಿ ಆಡಳಿತದವರು, ವಾಟ್ ವಿ ಕಾಲ್ ಎಸ್ ರಾಜ ಮಹಾರಾಜರಾಗಿದ್ದು ಈಗ ಗವರ್ಮೆಂಟ್ ಸರ್ಕಾರ ಬಂದು ಚೆನ್ನಾಗಿ ಆಡಳಿತ ಮಾಡಬೇಕು. ಸರ್ಕಾರ ಚೆನ್ನಾಗಿ ಆಡಳಿತ ನಡೆಸ್ಕೊಳ್ಳೆ ನ್ಯಾಯೇನ ಮಾರ್ಗೇಣ, ನ್ಯಾಯವಾದ ಮಾರ್ಗದಲ್ಲಿ ಅವರು ಆಡಳಿತ ನಡೆಸ. ಗೋ ಭೂಚರೇಭ್ಯ ಶುಭಮಸ್ತು ನಿತ್ಯಂ. ಹಸುಗಳು ಚೆನ್ನಾಗಿ ಬಾಳ್ಬೇಕು, ಎಲ್ಲ ಹಸುಗಳು ಚೆನ್ನಾಗಿ ಬಾಳ್ಬೇಕು. ಮತ್ತು ಈ ಲೋಕದಲ್ಲಿರುವ ಎಲ್ಲ ಪ್ರಾಣಿಗಳು ಕೂಡ ಸಂತೋಷವಾಗಿರ್ಬೇಕು. ನಾವು ಮಾತ್ರ ಅಲ್ಲ, ಮನುಷ್ಯರು ಮಾತ್ರ ಅಲ್ಲ. ಇಟ್ಸ್ ಸೆಲ್ಫಿಶ್ನೆಸ್. ಮನುಷ್ಯ ಮಾತ್ರ ಚೆನ್ನಾಗಿರ್ಬೇಕು ಅಂದ್ರೆ ನ್ಯಾಯ ಅಲ್ಲ ಅದು. ಓನ್ಲಿ ವಿ ವಾಂಟ್ ಹ್ಯೂಮನ್ ಬೀಯಿಂಗ್ಸ್ ಟು ಬಿ ಹ್ಯಾಪಿ. ಆಲ್ ದಿ ಅನಿಮಲ್ಸ್ should suffer. That is not a good sign. We want humans to all be happy. Animals should be happy. Birds should be happy. All the living beings should be happy. All that will happen only when we do the yajna. Saha yajna praja srishtva purovaja prajapati anena prasavichadham eshavo srishtakamaduk. Idu nimma kamadhenu. Sri Krishna calls the yajna as kamadhenu. ದೇವಾನ್ ಭಾವಯತಾನೇನ ದೇವಾ ಭಾವಯಂತು ಪರಸ್ಪರಂ ಭಾವಯಂತ ಶ್ರೇಯ ಪರಮವಾಪ್ಸ್ಯತ ಇಷ್ಟಾನ್ ಭೋಗಾನ್ ನಿಭೋ ದೇವಾ ದಾಸ್ಯಂತೆ ಯಜ್ಞ ಭಾವಿತ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಕ್ತೆ ಸ್ಥೇನ ಏವ. ನಾವು ನಮಗೆ ದೇವರು ಕೊಟ್ಟಿದ್ದನ್ನು ನಾವು ಕ್ರಮಬದ್ಧವಾಗಿ ಯಜ್ಞದ ಮೂಲಕವಾಗಿ ದೇವತೆಗಳಿಗೆ ಕೊಡದೆ ಹೋದ್ರೆ, ದಾನ ಧರ್ಮಗಳನ್ನು ಮಾಡದೆ ಹೋದ್ರೆ, ಭಗವಂತ ಕೃಷ್ಣ ಒಂದು ಪದವನ್ನು ಬಳಸ್ತಾರೆ, ಸ್ಥೇನ ಏವ ಸಹ. ಸ್ಥೇನ ಅಂದ್ರೆ ಕಳ್ಳ. If a person does not do charity, if a person does not perform activities which are good for the welfare of the world, he is called as a thief in the Bhagavad Gita. ಅಂದ್ರೆ ಏನರ್ಥ? He is selfish ಅಂತ. One should not be selfish. One should have a big heart. ದೊಡ್ಡ ಹೃದಯ ಇರಬೇಕು. ನಾವು ಚೆನ್ನಾಗಿರ್ಬೇಕು, ಬೇರೆಯವರು ಚೆನ್ನಾಗಿರ್ಬೇಕು ಉದ್ದೇಶ ನಾವು ಬಾಳಬೇಕು. ಆದ್ರಿಂದ
ಈ ಯಜ್ಞ ಬಂದು ಲೋಕಕ್ಷೇಮಕವಾಗಿ ಮಾಡ್ತಾ ಇರೋದು. ನವರಾತ್ರಿ ಹಬ್ಬದಲ್ಲಿ 10 ದಿವಸ ಕೂಡ ಯಾವಾಗಲೂ ನಡೀತಾ ಇರೋ ಹೋಮ ತುಂಬಾ ವಿಶೇಷವಾದ ಚಂಡಿ ಹೋಮ ನಡೀತಾ ಇದೆ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ. ಪ್ರತಿ ವರ್ಷವೂ ಕೂಡ ಈ ನವರಾತ್ರಿಯಲ್ಲಿ 10 ದಿವಸವೂ ಯಜ್ಞ ನಡೆಯುತ್ತೆ. ಇವತ್ತು 3ನೇ ದಿವಸ, 4ನೇ ದಿವಸ ಯಜ್ಞ ಪ್ರಾರಂಭ ಮಾಡಿದ್ವಿ ನಾವು. ಇವಾಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಆಶೀರ್ವಚನವನ್ನು ಹೇಳ್ತಾರೆ. ಆಶೀರ್ವಚನ ಹೇಳಿ ಅದಾದ ನಂತರ ಇಲ್ಲಿಂದ ನಾವು ಮೆಲ್ಲಿ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಆದ್ಮೇಲೆ ಆಶೀರ್ವಚನ ಆದ್ಮೇಲೆ ಮಂಗಳಾರತಿ, ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನ ಮಾಡಿ ಮತ್ತೆ ನೀವೆಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗ್ಬೋದು. ಮಳೆ ಬರ್ತಾನೇ ಇದೆ, ಅವಾಗಿಂದ ಮಳೆ ಚೆನ್ನಾಗಿ ಬರ್ತಾ ಇದೆ. ಆರಂಭ ಮಾಡಿದ ದಿವಸ ಮಳೆ ಬರ್ತಾನೆ ಇದೆ, ಆನಂದವಾಗಿ ಬರ್ತಾ ಇದೆ ಮಳೆ. ಇದು ಒಳ್ಳೆಯ ಲಕ್ಷಣ, ತುಂಬಾ ಒಳ್ಳೆ ಲಕ್ಷಣ. ಹೋಮ ಚೆನ್ನಾಗಿ ನಡೀತಾ ಎಂಬ ಗುರುತು ಮಳೆ ಬರ್ತಾ ಇರೋದು. ಎಲ್ಲ ದರ್ಶನ ಮಾಡಿ ನಾಳೆ ಬೆಳಿಗ್ಗೆ ಚಂಡಿ ಹೋಮ ಕೊಟ್ಟರು ಅವರು ಎಲ್ಲರೂ 10 ಗಂಟೆಗೆ ಬಂದ್ರೆ ಮತ್ತೆ ಹೋಮವನ್ನು ದರ್ಶನ ಮಾಡಿ ಅದಾದ ನಂತರ ಸುವಾಸಿನಿ ಕನ್ಯಾ ಪೂಜೆ ನಡೆಯುತ್ತೆ, ಅದನ್ನು ನೋಡ್ಬೋದು. ಪೂರ್ಣಾಹುತಿ ನೋಡ್ಬೋದು. ಮತ್ತೆ ಕಲಶವನ್ನು ತಗೊಂಡು ದೇವಿಗೆ ಅಭಿಷೇಕವನ್ನು ನೋಡ್ಬೋದು. ಆಮೇಲೆ ದೇವಿಗೆ ವಿಶೇಷವಾದ ಅಲಂಕಾರ, ಸ್ವರ್ಣಾಭರಣದಿಂದ ಅಲಂಕಾರವನ್ನು ನೋಡ್ಬೋದು. ಅದಾದ ನಂತರ ಪ್ರಸಾದವನ್ನು ಮಾಡಿ ಹೋಗ್ಬೋದು. ಎಲ್ಲರಿಗೂ ಶುಭವಾಗಲಿ. ಹರಿ ಓಂ.